ಪುಟಾಣಿಗಳೇ, ಇವತ್ತು ಕೂಡ ನಿಮ್ಮ ಮುಂದೆ ಒಂದು ಮಜವಾದ ಕತೆ ತಂದಿದ್ದೀನಿ. ಯಾವ ಕತೆ ಗೊತ್ತಾ? ಒಂದು ಕಾಡಿನಲ್ಲಿ ಹಣ್ಣುಗಳೆಲ್ಲ ಕ್ರಿಕೆಟ್ ಆಡೋ ಕತೆ. ಅದರಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ಹಲಸಿನ ಹಣ್ಣು, ಮಾವಿನ ಹಣ್ಣು ಮತ್ತು ಬಾಳೆಹಣ್ಣು. ಇದರಲ್ಲಿ ಕ್ಯಾಪ್ಟನ್ ಆಗಿರೋರು ಯಾರು ಗೊತ್ತಾ ಪುಟಾಣಿಗಳೇ? ಇವರೇ ದಪ್ಪನಾಗಿರೋ ಹಲಸಿನ ಹಣ್ಣು. ಹಾಗಿದ್ರೆ ಹಲಸಿನ ಹಣ್ಣು ಕ್ಯಾಪ್ಟನ್ ಆದಮೇಲೆ ಬೌಲಿಂಗ್ ಮಾಡೋರು ಯಾರು? ಬಾಲ್ ಎಸೆಯೋರು ಯಾರು? ನೋಡೋಣ. ನಮ್ಮ ಹಲಸಿನ ಹಣ್ಣು ಕ್ಯಾಪ್ಟನ್ ಆದಮೇಲೆ ಬ್ಯಾಟ್ ಹಿಡಿಯಲು ಬಂದವರೇ ಈ ಉದ್ದನೆಯ ಬಾಳೆಹಣ್ಣು. ಹಾಗಿದ್ರೆ ಬಾಳೆಹಣ್ಣು ಬ್ಯಾಟ್ ಹಿಡಿದ್ಮೇಲೆ ಹಲಸಿನ ಹಣ್ಣು ಕ್ಯಾಪ್ಟನ್ ಆದಮೇಲೆ ಬಾಲ್ ಎಸೆಯೋರು ಬೇಕಲ್ವಾ? ಬಾಲ್ ಎಸೆಯೋಕೆ ಬಂದವರು ಯಾರು? ಬಾಲ್ ಎಸೆಯೋಕೆ ಬಂದವರೇ ಈ ನಮ್ಮ ಮಾವಿನ ಹಣ್ಣು. ಮಾವಿನ ಹಣ್ಣು ಜೋರಾಗಿ ಬಾಲ್ ಎಸೆಯಿತು. ಬಾಳೆಹಣ್ಣು ಬ್ಯಾಟ್ ಬೀಸಿ ಭರ್ಜರಿ 6 ಹೊಡೆದೇ ಬಿಡ್ತು. ಆದರೆ ಆ ಬಾಲು ನೇರವಾಗಿ ಹೋಗಿ ಎಲ್ಲಿ ಬೀಳ್ತು ಗೊತ್ತಾ? ಈ ಬಾಲ್ ಎಲ್ಲೋಗಿರ್ಬೋದು ಅಂತ ನೋಡಿದ್ರೆ ಒಂದು ತೆಂಗಿನ ಮರದ ಮೇಲೆ ಕುಳಿತಿರೋ ಕೋತಿ ಹತ್ರ. ಬಾಲ್ ಸಿಗದೆ ಎಲ್ಲ ಹಣ್ಣುಗಳು ಬೇಸರದಲ್ಲಿದ್ದಾಗ ಆ ಮರದ ಮೇಲಿದ್ದ ಕೋತಿ ಕೆಳಗೆ ಜಿಗಿದು ಬಂದು ಆ ಬಾಲ್ ತಂದು ಕೊಟ್ಟಿತು. ಕೊನೆಗೆ ಬಾಳೆಹಣ್ಣಿನ ಟೀಮ್ ಮ್ಯಾಚ್ ಗೆದ್ದು ಎಲ್ಲ ಹಣ್ಣುಗಳು ಖುಷಿಯಿಂದ ಡ್ಯಾನ್ಸ್ ಮಾಡಿದ್ವು. ಹಾಗಿದ್ರೆ ಈ ಕ್ರಿಕೆಟ್ ಮ್ಯಾಚ್ ನಿಮಗೂ ಇಷ್ಟ ಆಯ್ತಾ ಪುಟಾಣಿಗಳೇ? ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಪುಟಾಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.